ನಾವು ಹೇಗೆ ಕೆಲಸಕ್ಕೆ ಮಾಡಲಿಲ್ಲ ಅಂತ ಕೇಳ್ತೇವೆ, ಅದೇ ರೀತಿ ಮತ ಚಲಾಯಿಸುವುದು ಸಹ ನಮ್ಮ ಹಕ್ಕನ್ನು ನಾವು ಮಾಡಲೇಬೇಕು, ಚಲಾಯಿಸಲೇಬೇಕು. ಹಕ್ಕು. ನಾನು ಕೂಡ ಮತ ಹಾಕಿ ಬಂದಿದ್ದೀನಿ, ನನಗೆ ಬೇಕಾಗಿರುವಂತಹ ಅಭ್ಯರ್ಥಿಗೆ ನಾನು ಹಾಕಿ ಬಂದಿದ್ದೀನಿ. ಹಾಗೆ ನೀವು ಕೂಡ ಹಾಕಿದ್ರೆ ಅನ್ಕೊಳ್ತೀನಿ. ಇಲ್ಲ, ಮೊದಲಿಂದ ಮೈಂಡಲ್ಲಿ ಇರೋದು ಒಂದೇ, ಮೋದಿಗೆ ವೋಟ್ ಮಾಡಬೇಕು. ಮೋದಿಗೆ ಅಷ್ಟೇ. ನಿಮ್ಮ ಮತ ನೀವು ಚಲಾಯಿಸಿ, ನಿಮ್ಗೆ ದೇಶ ಬೇಕು ಅಂತಂದ್ರೆ ನಿಮ್ಮ ಮತ ನೀವು ಮಾಡಲೇಬೇಕು. ಬೆಂಗಳೂರಲ್ಲಿ ಇದ್ದೀರಾ? ವಾವ್, ನೈಸ್. ಸೊ ನೀವು ಯಾಕೆ ಒಂದಿನ ರಜೆ ಇದೆ, ರೆಸ್ಟ್ ತಗೊಳ್ಳಿಲ್ಲ? ವೋಟ್ ಹಾಕ್ಬೇಕಂತಾನೆ, ಎಲ್ಲರೂ ವೋಟ್ ಹಾಕ್ಬೇಕು ಅಂತ ನೋಡಿ. ಕೆಲವೊಂದು ದೇಶ ಮೋದಿಯವ್ರು ಬಂದರೆ ಮೋದಿಯವ್ರು ಬರೋಕ್ಕಿಂತ ಮುಂಚೆ ನಮ್ದು ಪಾಕಿಸ್ತಾನ, ಇಂಡಿಯಾ ಬಿಟ್ಟು ಮತ್ತೆ ಯಾವುದು ನಮ್ಗೆ ಗೊತ್ತಿಲ್ಲಾಗಿತ್ತು. ಅವ್ರು ಬಂದ್ರ ಮೇಲೆ ಎಲ್ಲ ದೇಶಕ್ಕೂ ಓಡಾಡಿ ತಿರುಗಾಡಿ ಕೆಲವೊಂದು ವಿಶ್ವನಾಯಕ ಸ್ಥಾನದಲ್ಲಿದ್ದಾರೆ. ಆ ಮನುಷ್ಯನಿಗೆ ನಾವು ವೋಟ್ ಹಾಕ್ತೀವಿ. 5 ವರ್ಷಕ್ಕೊಮ್ಮೆ MP ಇಲೆಕ್ಷನ್ ಬರುತ್ತೆ. ತಮ್ಮ ವೋಟನ್ನು ತಮ್ಮ ದೇಶಕ್ಕಾಗಿ ನೀಡಬೇಕಂತ ಎಲ್ಲರ ಮತದಾರರಲ್ಲಿ ವಿನಂತಿ. ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ. ಇವಾಗ ನಾನು ಮತಗಟ್ಟೆ ಹತ್ರ ಬಂದಿದ್ದೀನಿ. ಸೊ ನೀವು ಅಲ್ಲಿ ನೋಡ್ತಾ ಇದ್ದೀರಾ, ಶಾಲೆ ಇರೋಂಥದ್ದು. ಇಲ್ಲೇ ಆಲ್ರೆಡಿ ವೋಟಿಂಗ್ ಆಗ್ತಿರೋಂಥದ್ದು. ಆಲ್ರೆಡಿ ಸುಮಾರು ಜನ ಬಂದು ವೋಟಿಂಗ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ 4:15 ಆಗಿದೆ. ಸೊ ಬಂದಿರೋಂತಹ ಜನರಿಗೆ ಹೇಗೆ ಎಕ್ಸ್ಪೀರಿಯನ್ಸ್ ಆಯಿತು, ಹಾಗೆ ಇನ್ನೂ ವೋಟ್ ಹಾಕೋಕ್ಕೆ ಯಾರು ಹೋಗಿಲ್ಲ ಅವರಿಗೆಲ್ಲ ಕೇಳ್ತಾ ಹೋಗೋಣ. ಹಾಗೆ ಮತದಾನ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾವಿದ್ದೀವಿ ಅನ್ನೋ ಅಸ್ತಿತ್ವನ ತೋರಿಸೋದೇ ಮತಗಟ್ಟೆ ಅಂಥದ್ದು, ಮತ ಹಾಕೋದು. ನಾನು ಕೂಡ ಮತ ಹಾಕಿ ಬಂದಿದ್ದೀನಿ, ನನಗೆ ಬೇಕಾಗಿರುವಂತಹ ಅಭ್ಯರ್ಥಿಗೆ ನಾನು ಹಾಕಿ ಬಂದಿದ್ದೀನಿ. ಹಾಗೆ ನೀವು ಕೂಡ ಹಾಕಿದ್ರೆ ಅನ್ಕೊಳ್ತೀನಿ. ಸಪೋಸ್ ನೀವು ಹಾಕಿಲ್ಲ ಅಂದರೆ ಇನ್ನೂ ಹಾಕದೇ ಇರಬೇಡಿ, ಯಾಕಂದರೆ ನಿಮ್ಮನ್ನು ಒಂದು ಏಳಿಗೆ ನೀವು ಇದ್ದೀರಾ ಅನ್ನೋ ಅಸ್ತಿತ್ವನೇ ತೋರಿಸೋದೆ ಈ ಮತನ ವಿಚಾರಿಸಿ. ನೀನೇ ಆಗಿದ್ರು ಮುಂದೆ ಸಮೃದ್ಧಿಗಾಗಿರಲಿ ಪ್ರತಿಯೊಂದನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಸೊ ಬನ್ನಿ, ಇನ್ನು ಮತ ಯಾರು ಹಾಕಿಲ್ಲ ಅವ್ರ ಹತ್ರ ಕೇಳ್ತಾ ಹೋಗೋಣ, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಇನ್ನು ಮತ ಹಾಕಿ ಬಂದವ್ರ ಹತ್ರ ಕೇಳೋಣ ಹೇಗಾಗಿತ್ತು ಅಂತ. ಬನ್ನಿ ಹೋಗೋಣ. ಸೊ ಇಲ್ಲೊಂದಿಷ್ಟು ಜನ ಕೂತ್ಕೊಂಡಿದ್ದಾರೆ. ಸೊ ಅವ್ರ ಹತ್ರ ಮಾತಾಡೋಕ್ಕೆ ಹೋಗೋಣ ಫಸ್ಟಾಗಿ. ಸೊ ಅವ್ರ ಅಭಿಪ್ರಾಯ ಹಾಗೆ ಅವರ ಅನಿಸಿಕೆನ ನಾವು ತಿಳ್ಕೊಳ್ತಾ ಹೋಗೋಣ. ಅವ್ರಿಗೆ ಹೇಗೆ ವೋಟಿಂಗ್ ಹಾಕಿದಾರಾ ಇಲ್ವಾ, ಹಾಗೆ ಅವ್ರ ಜೊತೆಗೆ ಅವರು ಏನು ಕ್ಷೇತ್ರದೊಳಗೆ ಇವಾಗ ನಾನಿರೋದು ಚಿಕ್ಕಗಿ ಹತ್ರ. ಸೊ ಇಲ್ಲಿರುವಂತಹ ಜನರದ್ದು ಹೇಗೆ ವೋಟಿಂಗ್ ಅಂತೆಲ್ಲ ಕೇಳ್ಕೊಂಡು. ಹಾಯ್ ಸರ್, ಮೋಹನ್ ಅಂತ. ಸೊ ವೋಟ್ ಹಾಕಿದ್ರಾ? ವೋಟ್ ಹಾಕಿದ್ರಾ? ಓಕೆ. ನಿಮ್ಮ ಪವರ್ನ ನೀವು ಯೂಸ್ ಮಾಡ್ಕೊಂಡಿದ್ರ ಅಂತ ಕೇಳ್ಬೋದಾ? ಯಾರಿಗೆ ವೋಟ್ ಹಾಕಿದ್ರಾ ಅಂತ? ಖಂಡಿತ ಆಬ್ವಿಯಸ್ಲಿ ಬಿಜೆಪಿ ಯಾಕೆ ಹಾಕಿದ್ರಾ ಸರ್? ನೋಡ್ರಿ, ಈಗ ನಮಗೆ ಆ್ಯಕ್ಚುಲಿ ಬ್ರೆಜಿಲ್ ದೇಶ, ನಮ್ಮ ದೇಶ ಭಾಳ ಕಡೆ ನಮ್ಮ ವಿಶ್ವದಲ್ಲಿ ದೇಶ ಭಾಳ ಉಂಟು. ನಮಗೆ ಕೆಲವೊಂದು ದೇಶ ಮೋದಿಯವ್ರು ಬರೋಕ್ಕಿಂತ ಮುಂಚೆ ನಮ್ದು ಪಾಕಿಸ್ತಾನ, ಇಂಡಿಯಾ ಬಿಟ್ಟು ಮತ್ತೆ ಯಾವುದು ನಮ್ಗೆ ಗೊತ್ತಿಲ್ಲಾಗಿತ್ತು. ಅವ್ರು ಬಂದ್ರ ಮೇಲೆ ಎಲ್ಲ ದೇಶಕ್ಕೂ ಓಡಾಡಿ ತಿರುಗಾಡಿ ಕೆಲವೊಂದು ವಿಶ್ವನಾಯಕ ಸ್ಥಾನದಲ್ಲಿದ್ದಾರೆ. ಆ ಮನುಷ್ಯನಿಗೆ ನಾವು ವೋಟ್ ಹಾಕ್ತೀವಿ. ಹೌದು. ಇನ್ನು ಹೇಗಿತ್ತು ಸರ್ ವೋಟಿಂಗ್ ಹೋಗ್ಬೇಕಾದ್ರೆ? ಹೇಗಿತ್ತು ವೋಟ್ ಮಾಡಿ ಬಂದ್ರ ಮೇಲೆ ಹೇಗೆ? ಇಲ್ಲ, ನಾವು ಮೈಂಡಲ್ಲಿ ಫಿಕ್ಸ್ ಆಗಿದ್ದೀವಿ. ಮೋದಿಯವರಿಗೆ ನಮ್ಮ ಮತ. ನಮಗೆ ನಾವು ವೋಟಿಂಗ್ ಪವರ್ 18 ಇಯರ್ಸ್ ಬಂದಾಗಿಂದನೂ ನಾವು ಹೆಚ್ಚು ಕಮ್ಮಿ BJP ವೋಟ್ ಹಾಕಿದ್ವಿ. BJP ಬಿಟ್ಟು ನಾವು ವೋಟ್ ಹಾಕಲಿಲ್ಲ. ಮೋದಿ ಈಗ ದೇಶ ವಿಶ್ವನಾಯಕ ರೂಪದಲ್ಲಿದ್ದಾನೆ, ಎಲ್ಲರಿಗೂ ಒಪ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇಂಡಿಯಾದವರೇ ಈಗ ಅವರಿಗೆ ಸರಿಯಾಗಿ ಒಪ್ಕೊಂಡಿಲ್ಲ, ವಿಶ್ವದಲ್ಲೇ ಒಪ್ಕೊಂಡಿದ್ದಾರೆ. ಅವ್ರ ಸಲುವಾಗಿ ನಾವು ಯಾವಾಗಲೂ ಎಲ್ಲದಕ್ಕೂ ಸಿದ್ಧ. ವಾಲಂಟಿಯರ್ ಆಗಿ ಅವ್ರ ಎಲೆಕ್ಷನ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಓಕೆ. ಹಾಗೆ ಲಾಸ್ಟ್ ಎಷ್ಟೋ ಜನ ವೋಟಿಂಗ್ ಅನ್ನೋಂಥದ್ದು ಯೂಸ್ ಮಾಡಿಲ್ಲ. ನಮ್ಗೆ ಗೊತ್ತಿದೆ ಆಲ್ರೆಡಿ 50ರಷ್ಟು ವೋಟಿಂಗ್ ಆಗಿದೆ, ಇನ್ನೂ 50ರಷ್ಟು ಆಗಬೇಕು. ಸೊ ನಿಮಗೆ ಅವರು ಪ್ರತಿಯೊಬ್ಬರು ದಯವಿಟ್ಟು ಬಂದು ಅವರ ಒಂದು ಮತವನ್ನು ಚಲಾಯಿಸಿ ನಮ್ಮ ದೇಶದ ಅಭಿವೃದ್ಧಿಗೆ ಅವರ ಒಂದು ಪಾತ್ರ ಇರಬೇಕಾಗಿ ವಿನಂತಿ ಮೂಲಕ. ಯಾಕಂದರೆ ವೋಟ್ ವೇಸ್ಟ್ ಮಾಡಬೇಡ್ರಿ. ಈಗ ಮನೆ ಕುತ್ಕೊಂಡು ಬರೀ ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಮೆಸೇಜ್ ಮಾಡ್ಕೊಂತ ನಾನು ವೋಟ್ ಹಾಕ್ರೆ ಏನಾಗ್ತಿದ್ದೆ, ನಾನೊಬ್ಬ ವೋಟ್ ಹಾಕ್ತೀನಿ ಏನಾಗ್ತಿದೆ ಅಂತ ಕೇಳೋರ್ಕಿಂತ ನಿಮ್ಮ ಹಕ್ಕನ್ನು ನೀವು ಚಲಾಯಿಸೋದು ಉತ್ತಮ ಅಂತ. ಥ್ಯಾಂಕ್ ಯು. ನಾನು ನಿರ್ಮಲಾ ಶೆಟ್ಟಿ ಅಂತ, ಚಿಪ್ಪಗಿ ಗ್ರಾಮ, ಸಿರ್ಸಿ ಚಿಪ್ಪಗಿ ಗ್ರಾಮದವರು. ಚಿಪ್ಪಗಿಯವರು. ಮೇಡಮ್ ವೋಟ್ ಹಾಕಿ ಬಂದ್ರಾ? ಬೆಳಿಗ್ಗೆ 7 ಗಂಟೆಗೆ ವೋಟ್ ಹಾಕಿದ್ದೀನಿ. ವೋಟ್ ಹಾಕಿದ್ದಾರೆ ಬೆಳಗ್ಗೆನೆ. ಇನ್ನು ನಿಮ್ಗೆ ಎಷ್ಟು ಖುಷಿ ಇದೆ ವೋಟ್ ಹಾಕಿ ಬಂದ್ರ ಮೇಲೆ? ವೋಟ್ ಹಾಕಿ ಬಂದ್ಮೇಲೆ ನಾನು ಒಂದು ದೇಶದ ಪ್ರಜೆಯಾಗಿ ನನ್ನ ವೋಟನ್ನು ಕೊಟ್ಟಿದ್ದೀನಿ ಅನ್ನುವ ಖುಷಿ ಇದೆ ನನಗೆ. ಖುಷಿ ಇದೆ. ಇನ್ನು ಹಲವಾರು ಜನ ಈಗ ಬೆಂಗಳೂರಲ್ಲಿ ಆಗಿರ್ಬೋದು, ಹೀಗೆ ಈಗ ಸಿರ್ಸಿಯೊಳಗೆ ಇನ್ನು 50% ಆಗಿದೆ, ಇನ್ನು 50% ಆಗ್ಲಿಕ್ಕೆ ಉಂಟು. ಸೊ ನಿಮ್ಮ ಪ್ರಕಾರ ಏನು ಅನಿಸ್ತದೆ, ಅಂದರೆ ಏನು ಹೇಳ್ತೀರಾ ವೋಟರ್ಸಿಗೆ ಯಾರ್ಯಾರು ಹಾಕಲಿಲ್ಲ? 50%ಗಿಂತ ಜಾಸ್ತಿ ವೋಟ್ ಆಗಿದೆ. ಆದರೂ ನಾವು ಯುವಕರಲ್ಲಿ ಮತ್ತು ಎಲ್ಲ ಮತದಾರರಲ್ಲಿ ವಿನಂತಿ ನಂದು, 5 ವರ್ಷಕ್ಕೊಮ್ಮೆ MP ಇಲೆಕ್ಷನ್ ಬರುತ್ತೆ. ತಮ್ಮ ವೋಟನ್ನು ತಮ್ಮ ದೇಶಕ್ಕಾಗಿ ನೀಡಬೇಕಂತ ಎಲ್ಲರ ಮತದಾರರಲ್ಲಿ ವಿನಂತಿ ನಂದು. ಆಮೇಲೆ ಹೇಗೆ ಖುಷಿ ನಿಮಗೆ ಹೆಂಗಿತ್ತು? ಅಂದರೆ ಇವಾಗ ಏನು ಮತಗಟ್ಟೆಗೆ ಹೋಗೋಕ್ಕಿಂತ ಮುಂಚೆ ಹೇಗಿತ್ತು, ಬಂದ್ರ ಮೇಲೆ ಹೇಗಿತ್ತು ನಿಮ್ಮ ಫೀಲ್? ನಾವು 18 ವರ್ಷ ತುಂಬದಾಗಿಂದ ಒಂದು ವೋಟನ್ನು ಮಿಸ್ ಮಾಡಿಲ್ಲ. ಹಾಗಾಗಿ ನಮ್ಗೆ ತುಂಬ ಖುಷಿ ಇದೆ. ನಾನು ಒಂದು ವೋಟನ್ನು ಇನ್ನೂ ಮಿಸ್ ಮಾಡಿಲ್ಲ, ವೋಟ್ ಹಾಕ್ತಾ ಇದ್ದೀನಿ ಅಂತ. ಅದೇ ರೀತಿ ಎಲ್ಲ ಸಾರ್ವಜನಿಕರು ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸಬೇಕಂತ ಎಲ್ಲರಲ್ಲೂ ವಿನಂತಿ.
ಓಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹೆಸರು ನಮಸ್ತೆ ಸರ್, ನಿಮ್ಮ ಹೆಸರು? ಹೆಗ್ಡೆ ಅಂತ. ಸುರೇಶ್ ಹೆಗ್ಡೆ ಅಂತ. ಸರ್ ನೀವು ಓಟ್ ಹಾಕಿ ಬಂದ್ರ? ತೋರಿಸ್ಬೋದಾ ನಮ್ಮ ಜನತೆಗೆ? ಸೊ ಹಾಕಿ ಬಂದಿದ್ದಾರೆ, ಬೆಳಗ್ಗೆ ಹಾಕಿ ಬಂದಿದ್ದೀರಾ ಸರ್? ವಿತ್ ಫ್ಯಾಮಿಲಿ ಹಾಕಿ ಬಂದಿದ್ದೀರಾ ಎಲ್ಲರೂ? ಸರ್ ಇನ್ನು ಹೇಗೆ ಅನಿಸ್ತಾ ಇದೆ ನಿಮ್ಗೆ ಏನು ಓಟ್ ಹಾಕಿರೋದು ನೋಡಿ? ಈಗ 66 ವರ್ಷ ಆಯ್ತು, 5-6 ಬಾರಿ ವೋಟಿಂಗ್ ಮಾಡಿದೆ, 5-7 ಬಾರಿ ಮೇಲಾಗಿದೆ. ಈಗ ಅಂತಂದ್ರೆ ಈಗ ಮೋದಿ ಅಂತ ಹೇಳೋದಕ್ಕೆ ಸ್ವಲ್ಪ ವಿಶೇಷ ಒಂದು ಆದ್ಯತೆಯಾಗಿ ಖುಷಿಯಾಗಿರ್ಲಿ ಬಂದಿದೆ. ಶೇಕಡ ನಿಮ್ಮ ಪ್ರಕಾರ ಈಗ ಶೇಕಡ ಯಾರು ವಿನ್ ಆಗ್ಬೋದು ಹೆಚ್ಚಿನ ಮತದ ಮೂಲಕ? ಬಿಜೆಪಿ ವಿನ್ ಆಗ್ಬೋದು. ಮೋದಿಜಿ ಅವರು ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಮಾಡಿದಂಥ ಇದು ಏನು ಅಭಿವೃದ್ಧಿ ಕಾರ್ಯ ಮತ್ತು ಕೆಲವೊಂದಿಷ್ಟು ಇದು ಉಂಟಲ್ಲ ಕೆಲಸ ಕಾರ್ಯಗಳು, ಅದರಿಂದಾಗಿ ಬಿಜೆಪಿ ಗೆಲ್ಬಹುದು ಅಂತ ಇದೆ. ಜನಸಾಮಾನ್ಯರಿಗೂ ಸಹ ಅವರು ಆದ್ಯತೆ ಕೊಡ್ತಾರೆ, ಅದರಿಂದಾಗಿ ಬಿಜೆಪಿ ಗೆಲ್ಬಹುದು ಅಂತ ಹೇಳುವಂಥದ್ದು. ಇನ್ನು ಮತ ಅನ್ನುವಂಥದ್ದು ನಿಮ್ಮ ಪ್ರಕಾರ ಇಷ್ಟು ಪ್ರಮುಖವಾಗಿ ಭಾಗವಹಿಸುತ್ತೆ? ನಾವು ಹೇಗೆ ಕೆಲಸ ಮಾಡಲಿಲ್ಲ ಅಂತ ಕೇಳ್ತೇವೆ, ಅದೇ ರೀತಿ ಮತ ಚಲಾಯಿಸುವುದು ಸಹ ನಮ್ಮ ಹಕ್ಕನ್ನು ನಾವು ಮಾಡಲೇಬೇಕು, ಚಲಾಯಿಸಲೇಬೇಕು ಅಂತ ಹೇಳ್ತಾರೆ. ಇನ್ನು ಎಷ್ಟೋ ಜನ ಚಲಾಯಿಸಲಿಲ್ಲ. ಈಗ ಬೆಂಗಳೂರಲ್ಲಿ ಆಗಿರ್ಬೋದು, ಆಲ್ರೆಡಿ ಅವ್ರದ್ದು 62 ಆಗಿದೆ, 61 ಆಗಿದೆ. ಇನ್ನು ನಮ್ಮ ಕಡೆ ಎಲ್ಲ ಇನ್ನು ಎಷ್ಟೋ ಜನ ಬಂದಿಲ್ಲ. ನೀವು ಅವ್ರಿಗೆ ಏನು ಹೇಳಕ್ ಬಯಸ್ತೀರಾ? ಒಂದು ಮತದಾನ ಕಡಿಮೆ ಆದರೆ ಕೆಲವೊಂದು ಸರಿ ಏನಾಗಿತ್ತು ಅಂದರೆ, ಈಗ ನನ್ನ ಮಗಂದ ಕೇಳಿದ್ರೆ ಇಲ್ಲೂ ಇದೆ, ಬೆಂಗಳೂರಿನಲ್ಲೂ ಇದೆ, ಆ ಥರ ಆಗಿರ್ಲಿಕ್ಕೂ ಸಾಧ್ಯತೆ ಇದೆ. ಎರಡನೇದಂತಂದರೆ ಅದೇ ಈ ಮತದಾನ ದಿವಸನೇ ಒಂದು ದಿವಸ ರಜೆ ಸಿಕ್ತು ಅಂತ ಬೇರೆ ಕಡೆ ಹೋಗ್ಬಿಡ್ತಾರೆ. ಅನಿವಾರ್ಯ ಆಗಿತ್ತು ಅಂತಂದರೆ ಓಕೆ, ಇಲ್ಲ ಅಂತಂದರೆ ಉದ್ದೇಶಪೂರ್ವಕವಾಗಿ ಮತದಾನ ಮಾಡೋದನ್ನು ತಪ್ಪಿಸ್ಕೊಳ್ಬಾರ್ದು ಅಂತ. ಹೌದು, ನಮ್ಮ ಹಕ್ಕನ್ನು ಕರ್ತವ್ಯವನ್ನು ಇದು ಮಾಡ್ದಂಗೆ ಆಗ್ತದೆ ಅಂತ, ಕರ್ತವ್ಯಕ್ಕೆ ದ್ರೋಹ ಮಾಡ್ದಂಗೆ ಆಗ್ತದೆ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ಬನ್ನಿ ಹೀಗೆ ಮುಂದೆ ಹೋಗೋಣ. ಇಲ್ಲೂ ಸುಮಾರಷ್ಟು ಜನ ಕೂತಿದ್ದಾರೆ. ಸೊ ಅವ್ರ ಹತ್ರನೂ ಮಾತಾಡೋಣ. ಸೊ ಅವ್ರದ್ದು ವೋಟಿಂಗ್ ಆಗಿದೆಯಾ ಇಲ್ವಾ ಅಂತ ಕೇಳೋಣ. ಎಲ್ಲರೂ ಎದ್ದು ಓಡೋಗ್ತಾ ಇದ್ದಾರೆ. ಯಾಕೆ ಓಡೋಗ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ಸೊ ಪ್ಲೀಸ್ ಯಾರು ಹೋಗ್ಬೇಡಿ, ನೀವೆಲ್ಲ ನಿಮ್ಮ ಅನಿಸಿಕೆನ ಹೇಳ್ತಾ ಹೋಗಿ. ಸರ್ ನಿಮ್ಮ ಹೆಸರು? ತಿರುಮಲ. ಸೊ ಹಾಕಿದ್ರೆ ಸರ್ ಓಟ್? ಇನ್ನೂ ಹಾಕಿಲ್ಲ. ಸೊ ಓಟ್ ಹಾಕ್ತಿರಲ್ಲ ನೀವು? ಸಿರ್ಸಿ ಅವರೇನಾ ಅಥವಾ ಬೇರೆ ಕಡೆ? ಸಿರ್ಸಿನ ವರ್ಕಿಂಗ್ ಎಲ್ಲ ಕುಮಟಾದಲ್ಲಿ ವರ್ಕ್ ಮಾಡ್ತಾ ಇದ್ರ ಅಂದ್ರೆ ಸಿರ್ಸಿಗೆ ಓಟ್ ಹಾಕೋ ಸಲುವಾಗಿ ಬಂದಿದ್ದೀರಾ ಈಗ? ಹೌದಾ ಸರ್. ಈಗ ನಿಮ್ಮ ಪ್ರಕಾರ ಮತದಾನ ಮಾಡುವಂಥದ್ದು ಎಷ್ಟು ಮುಖ್ಯವಾಗಿ ಬಯಸ್ತದೆ ಅಂತ ಹೇಳ್ತೀರಾ? ಮುಖ್ಯನೇ ಯಾಕೆ ಅಂತ ತಿಳ್ಕೊಬಹುದಾ? ಮತದಾನ ಮಾಡೋದ್ರಿಂದ ಒಳ್ಳೆ ವ್ಯಕ್ತಿಯನ್ನು ಇದು ಮಾಡ್ಬೋದು, ಆರ್ಸೋದಾಗಿರ್ಬೋದು, ಎಲ್ಲ ನಿಮ್ಮ ಕೈಯಲ್ಲಿ ಇದೆ ಅಂತ ಹೇಳ್ತೀರಾ. ಇನ್ನು ಹೋಗ್ಲಿಲ್ಲ, ನಿಮ್ಗೆ ಹೇಗಿದೆ ಫೀಲು? ಏನ್ ಭಾವಿಸ್ತೀರಾ? ಮೊದಲಿಂದ ಮೈಂಡಲ್ಲಿ ಇರೋದು ಒಂದೇ, ಮೋದಿಗೆ ವೋಟ್ ಮಾಡಬೇಕು, ಮೋದಿಗೆ ವೋಟ್ ಮಾಡಬೇಕು ಅಂತ. ಅಂದ್ರೆ ಹೆಚ್ಚಿನ ಶೇಕಡ ಮೋದಿನೇ ಬರ್ತದೆ ಅಂತ ನಿಮ್ಮ ಪ್ರಕಾರ? ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಪೃಥ್ವಿ ಅಂತ ಹೇಳಿ. ಪೃಥ್ವಿ ಅಂತ. ನೀವೇನು ಓದ್ತಾ ಇರೋದು? ಬಿ ಯು ಮುಗ್ದಿದೆ. ಅಂದ್ರೆ ಇಲ್ಲೇ ಓದ್ತಾ ಇರೋದು ಅಥವಾ ಬೇರೆ ಕಡೆ? ಶಿವಮೊಗ್ಗದಿಂದ ಬಂದ್ರೆ ವೋಟಿಂಗ್ ಸಲುವಾಗಿ ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ಮುಗ್ದಿದೆ, ನಾನು ಬಿ ಎ ಮುಗ್ದಿದೆ. ಈಗ ಇರೋದು ಸಿರ್ಸಿಲೆ. ಓಕೆ. ಸೊ ವೋಟಿಂಗ್ ಹಾಕಿ ಬಂದ್ರೆ ಅಥವಾ ಇನ್ನು ಹಾಕ್ಬೇಕು? ಆಗಿದೆಯಾ? ಓಕೆ, ನೈಸ್. ಹೇಗಿದೆ ನಿಮಗೆ ಫೀಲು? ಅಂದ್ರೆ ವೋಟ್ ಮಾಡೋದು ಖುಷಿ ಆಗ್ತಿದೆ. ಹೇಗೆ ಅನಿಸ್ತಾ ಇದೆ ಈ ಸಲ ಶೇಕಡ ಯಾರು ಜಾಸ್ತಿ ಬರ್ಬೋದು ಅಂತ ಒಮ್ಮತ? ಬಿಜೆಪಿನೇ ಬರ್ಬೋದು, ಬಿಜೆಪಿ ಬರ್ಬೋದು ಅಂತ ಬಯಸ್ತೀರಾ? ಹಾಗೆ ಈಗ ನೀವು ಯೂತ್ಸಿಗೆ ಈಗ ಎಷ್ಟೋ ಜನ ಯೂತ್ಸ್ ಏನು ಒಂದು ಕೆಲಸದಾಗಿರ್ಬೋದು, ಒಂದು ಫ್ರೀ ಇದೆ ನಮಗೆ ಆರಾಮ್ ಮಲ್ಕೋಬಹುದು ಅಂತೆಲ್ಲ ಬೆಂಗಳೂರಲ್ಲಿ ಇದ್ದವ್ರು ಅನ್ಕೊಂಡಿರ್ತಾರೆ. ಸೊ ನೀವು ಅವರಿಗೆ ಏನು ಹೇಳಕ್ ಬಯಸ್ತೀರಾ ಆಸ್ ಅ ಯೂತ್? ಅಷ್ಟೇ, ನಿಮ್ಮ ಮತ ನೀವು ಚಲಾಯಿಸಿ. ನಿಮ್ಗೆ ದೇಶ ಬೇಕು ಅಂತಂದ್ರೆ ನಿಮ್ಮ ಮತ ನೀವು ಮಾಡಲೇಬೇಕು ಅಂದ್ರೆ ಅವ್ರು ವೇಸ್ಟ್ ಮಾಡಿದವ್ರಿಗೆ ಇದನ್ನ ಹೇಳಕ್ ಬಯಸ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಇನ್ನು ಬನ್ನಿ ಸರ್, ನಮಸ್ತೆ, ನಿಮ್ಮ ಹೆಸರು? ಅನಿರುದ್ಧ ಅಂತ. ಸೊ ಅನಿರುದ್ಧ, ನೀವು ಇಲ್ಲೇ ವರ್ಕ್ ಮಾಡೋದಾ ಅಥವಾ ಇಲ್ಲೇ ಇರೋದು? ಬೆಂಗಳೂರಲ್ಲಿ ಇದ್ದೀರಾ? ವಾವ್, ನೈಸ್. ಸೊ ನೀವು ಯಾಕೆ ಒಂದಿನ ರಜೆ ಇದೆ, ರೆಸ್ಟ್ ತಗೊಳ್ಳಿಲ್ಲ? ಓಟ್ ಹಾಕ್ಬೇಕಂತ, ಎಲ್ಲರೂ ಓಟ್ ಹಾಕ್ಬೇಕು ಅಂತ. ನೋಡಿ ಇಲ್ಲೂ ಕೂಡ ಹೀಗಿನ ಜನ ಇದ್ದಾರೆ. ಲೈಕ್ ಓಟ್ ಹಾಕ್ಬೇಕಂತಾನೆ ಅವ್ರು ಬಂದಿದ್ದಾರೆ, ಅವ್ರ ಹಕ್ಕನ್ನ ಅವ್ರು ಚಲಾಯಿಸ್ತಾ ಇದ್ದಾರೆ. ಇನ್ನೂ ಕೆಲವೊಬ್ರು ಮಲ್ಕೊಂಡೇ ಇರ್ತಾರೆ ಬೆಂಗಳೂರಲ್ಲಿ. ಸೊ ಅವ್ರು ರಿಮೆಂಬರ್ ಮಾಡ್ಕೊಳ್ಳಿ, ಇಂಥವ್ರು ಕೂಡ ಓಟಿನ ಸಲುವಾಗಿ ಬರ್ತಾರೆ ಅಂತ. ಇನ್ನೊಂದು ನೀವೇನ್ ವರ್ಕ್ ಮಾಡ್ತೀರಾ ಅಂತ ಕೇಳ್ಬೋದಾ? ನಾನು ಬೆಂಗಳೂರಲ್ಲಿ ಕಂಪ್ನಿ ವರ್ಕ್ ಮಾಡ್ತೀರಾ? ಅಂದ್ರೆ ಯಾವಾಗ ನಿನ್ನ ನೈಟ್ ಬಂದಿದ್ರಾ ಹೇಗೆ? ಇಲ್ಲ, ನಾನು 4 days ಬ್ಯಾಕ್ ಬಂದಿದ್ದೀರಾ. ಓಕೆ, ಇವಾಗ ಹೇಗೆ ಫೀಲ್ ಇದೆ? ಓಟ್ ಹಾಕಿ ಬಂದಿದ್ದೀರಾ? ಇಲ್ಲ, ಇವಾಗ ಹಾಕ್ಬೇಕಾ? ಎಷ್ಟು ಫೀಲ್ ಇದೆ? ಖುಷಿ ಇದೆಯಾ? ಹೇಗೆ? ಎಲ್ಲರೂ ಓಟ್ ಹಾಕಬೇಕು, ಪ್ರತಿಯೊಬ್ಬರು ಓಟ್ ಹಾಕಬೇಕು. ರೈಟ್ಸ್ ಕೂಡ ಅದು, ಓಟ್ ಹಾಕಲೇಬೇಕು, ಪ್ರತಿಯೊಬ್ಬರು ಓಟ್ ಹಾಕಬೇಕು. ಓಟ್ ಹಾಕಿ ಅವರ ಒಂದು ರೈಟ್ಸ್ ನ ಯೂಸ್ ಮಾಡ್ಕೊಳ್ಳಿ ಅಂತ. ಇನ್ನು ನಿಮ್ಮ ಪ್ರಕಾರ ಏನು ಒಂದು ದೇಶದಲ್ಲಿ ಆಡಳಿತ ಅಂತ ಬಂದಾಗ ಹೆಚ್ಚು ಯಾರಿಗೆ ಬರ್ಬೋದು ಅಂತ? ಮೋದಿಗೆ ಕೊಡ್ಬೇಕಂತ ಓಟ್. ಪ್ರತಿಯೊಬ್ಬರು ಮೋದಿಗೆ ಓಟ್ ಕೊಡಿ, ಓಟ್ ಹಾಕ್ಸಿ ಅಂತ. ಓಟ್ ಹಾಕಿ. ಓಟ್ ಹಾಕಿ. ಓಕೆ ಸರ್, ಥ್ಯಾಂಕ್ ಯು.